ಸಾರಿನ ಪುಡಿ, ರಸಮ್ ಪೌಡರ್ ಅಳತೆ, 2 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ, 2 fists of badgi red chili and 1 fist of guntur red chili. Guntur red chili gives the heat. Add if you want more heat. ಗುಂಟೂರ್ ಮೆಣಸಿನ್ಕಾಯಿ ಖಾರ ಬರುತ್ತೆ, ಖಾರ ಇನ್ನೂ ಬೇಕಿದ್ದಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣ ಜಾಸ್ತಿ ಬರುತ್ತೆ, ಖಾರ ಕಡಿಮೆ. ಬ್ಯಾಡಗಿ ರೆಡ್ ಚಿಲ್ಲಿ ಡಸಂಟ್ ಗಿವ್ ಮಚ್ ಆಫ್ ಹೀಟ್ ಆರ್ ಸ್ಪೈಸ್, ಇಟ್ ಗಿವ್ಸ್ ಮೋರ್ ಆಫ್ ಕಲರ್. Here she is doing less quantity of rasam powder. You can try this measurement and do more of this measurement if it comes out well in an additional ratio. ಇವರು ಇಲ್ಲಿ ಸಾರಿನ ಪುಡಿ ಕಡಿಮೆ ಮಾಡ್ಕೋತಿದ್ದಾರೆ, ಈ ಪ್ರಮಾಣ ಮಾಡಿಕೊಂಡು ಸರಿ ಬಂದಲ್ಲಿ ಇದನ್ನೇ ಹೆಚ್ಚಿಸ್ಕೊಂಡು ಜಾಸ್ತಿ ಮಾಡ್ಕೊಳ್ಳಿ. She does rasam powder and sambar powder in advance and uses for some days and she keeps preparing. ಇವ್ರು ಮುಂಚಿತವಾಗೇ ಸಾರಿನ ಪುಡಿ ಹುಳಿ ಪುಡಿ ಮಾಡ್ಕೋತಾರೆ, ದಿನ ಮಾಡೋದಿಲ್ಲ, ಸ್ವಲ್ಪ ಸ್ಟೋರ್ ಮಾಡಿಕೊಂಡು ಬೇಕಿರೋಷ್ಟು ಉಪಯೋಗಿಸ್ಕೋತಾರೆ. ಕೊತ್ತಂಬರಿ ಬೀಜ 3 ಹಿಡಿ, 4 ಹಿಡಿ, 4 fistful of ಧನಿಯಾ ಸೀಡ್ಸ್, ಕೊರಿಯಾಂಡರ್ ಸೀಡ್ಸ್, 4 ಹಿಡಿಯಷ್ಟು ಕೊತ್ತಂಬರಿ ಬೀಜ. ಜೀರಾ 2 ಫಿಸ್, ಜೀರಿಗೆ 2 ಹಿಡಿಯಷ್ಟು. ಸಾರಿಗೆ ಸ್ವಲ್ಪ ಜಾಸ್ತಿನೇ ಜೀರಾ ಸೇರಿಸ್ತಾರೆ. ಫಾರ್ ರಸಮ್ ಪೌಡರ್ ಶಿ ಆ್ಯಡ್ಸ್ ಮೋರ್ ಆಫ್ ಜೀರಾ. ಹಾಕಮ್ಮ. ಪೆಪ್ಪರ್ ಎಷ್ಟು? 1 ಹಿಡಿ. 3/4 of a fist ಪೆಪ್ಪರ್. 3/4 ಹಿಡಿಯಷ್ಟು ಕರಿಮೆಣಸು, ಸಾಸಿವೆ, ಮಸ್ಟರ್ಡ್ ಸೀಡ್ 1 fistful, 1 ಹಿಡಿಯಷ್ಟು ಸಾಸಿವೆ, ಅರ್ಧ ಹಿಡಿಯಷ್ಟು ಮೆಂತೆಕಾಳು, 1/2 fistful of fenugreek seeds. ಡೋಂಟ್ ಆ್ಯಡ್ ದಿಸ್ ಮೋರ್, ದಿಸ್ ವಿಲ್ ಗಿವ್ ಬಿಟರ್ನೆಸ್. ಇದು ಜಾಸ್ತಿ ಹಾಕಿದಷ್ಟು ಕಹಿ ಆಗುತ್ತೆ, ಇದು ಜಾಸ್ತಿ ಹಾಕಿದಷ್ಟು ಖಾರ ಬರುತ್ತೆ. ಪೆಪ್ಪರ್ ವಿಲ್ ಆ್ಯಡ್ ಮೋರ್ ಆಫ್ ಸ್ಪೈಸ್ ಆಸ್ ವೆಲ್, ಆ್ಯಡ್ ಅಕಾರ್ಡಿಂಗ್ಲಿ. ಹಿಂಗ್ ಆರ್ ಅಸಫೆಟೀಡ, ಜೀರಿಗೆ ಜಾಸ್ತಿ ಹಾಕೋಬಹುದು, ಬೇರೆದೆಲ್ಲ ಹೇಳಿರೋ ಪ್ರಮಾಣದಲ್ಲ ಹಾಕೊಳ್ಳಿ. ಜೀರಾ ಕ್ಯಾನ್ ಬಿ ಆ್ಯಡೆಡ್ ಲಿಟಲ್ ಮೋರ್ ಇಫ್ ನೀಡೆಡ್, ರೆಸ್ಟ್ ಆಲ್ ಆ್ಯಡ್ ಆಸ್ ಮೆನ್ಷನ್ಡ್. ಕರಿ ಲೀಫ್. While keeping these ingredients and after transferring the powder, after the powder is made, ensure you transfer it to a dry vessel, clean dry vessel. If there is little bit of moisture, the powder will get spoiled easily. ಸಾಮಗ್ರಿಗಳು ಮತ್ತು ಪುಡಿ ಮಾಡ್ಕೊಂಡ ನಂತರ ಹಾಕೊಳ್ಳೋ ಪಾತ್ರೆ ಪೂರ್ತಿ ಒಣಗಿರಲಿ. ಬೇಕಿದ್ದರೆ ಸ್ವಲ್ಪ ತೇವಾಂಶ ಇದೆ ಅಂದರೆ ಒಲೆ ಮೇಲೆ 1-2 ಸೆಕೆಂಡು ಬೆಂಕಿಗೆ ತೋರಿಸಿದ್ರೆ ಅದು ಆವಿ ಎಲ್ಲ ಹೋಗುತ್ತೆ, ನೀರಂಶ ಎಲ್ಲ ಹೋಗುತ್ತೆ. ನೀರಿನಂಶ ಇದ್ದರೆ ಹುಳಿ ಪುಡಿ, ಸಾರಿನ ಪುಡಿ ಅಥವಾ ಯಾವುದೇ ಪುಡಿ ಬೇಗ ಹಾಳಾಗೋಗುತ್ತೆ. ಸಾರಿನ ಪುಡಿ ಹುರ್ಕೊಳ್ಳೋಕ್ಕೆ ಟು ಫ್ರೈ ದ ಇಂಗ್ರೀಡಿಯೆಂಟ್ಸ್ ಫಾರ್ ರಸಮ್ ಪೌಡರ್. To a thick bottom pan add some oil. ಎಷ್ಟು ಹಾಕ್ತೀಯ? 2 ಸ್ಪೂನ್. 2 small spoons of oil. ದಪ್ಪ ತಳ ಬಾಣಲೆಗೆ ಸಾರಿನ ಪುಡಿ ಹುರ್ಕೊಳ್ಳೋಕ್ಕಿವಾಗ 2 ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಮಗ್ರಿಗಳು ಹಾಕಿ. ಆಫ್ಟರ್ ದ ಆಯಿಲ್ is heated, keep adding the ingredients. The oil has heated. ಇಲ್ಲಿ ಒಟ್ಟಿಗೆನಾ ಅಥವಾ ಒಂದೊಂದೇನಾ? ಫಸ್ಟ್ ಶಿ ಈಸ್ ಗೋನ್ ಆ್ಯಡ್ ಪೆಪ್ಪರ್ ಆ್ಯಂಡ್ ಫ್ರೈ. ಮೊದಲಿಗೆ ಸ್ವಲ್ಪ ಮೆಣಸು ಹಾಕೊಂಡು ಹುರ್ಕೊಳ್ಳಿ. ಆಮೇಲೆ ಹಾಕ್ಬೋದೆಲ್ಲ ಒಟ್ಟಿಗೆ. Keep adding in this same order, or now she is going to add everything together. Hing was added and rest all the ingredients, jeera, mustard seed, curry leaf were added.
Now she is even adding the chilies and coriander seeds. ಎಣ್ಣೆಗೆ ಮೊದಲಿಗೆ ಮೆಣಸು ಹಾಕ್ಕೊಳ್ಳಿ, ಹಿಂಗೆ ಹಾಕಿ ನಂತರ ಬೇರೆ ಎಲ್ಲ ಸಾಮಗ್ರಿನೂ ಒಟ್ಟಿಗೆ ಹಾಕ್ಕೊಳ್ಳಿ. ಜೀರಿಗೆ, ಮೆಂತ್ಯ ಕಾಳು, ಸಾಸಿವೆ, ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿನೂ ಕತ್ರಿನಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ದೀಸ್ ಚಿಲ್ಲೀಸ್ ಆಲ್ಸೋ ಹ್ಯಾವ್ ಬೀನ್ ಕಟ್ so that it will fry easily. Coriander seeds, ಕೊತ್ತಂಬರಿ ಬೀಜ, ಧನಿಯಾ ಬೀಜ. Basically all the ingredients shown earlier have to be added and fried. ಮುಂಚೆ ತೋರಿಸಿದ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಒಟ್ಟಿಗೆ ಹುರ್ಕೊಳ್ಳೋದು ಸಾರಿನ ಪುಡಿಗೆ. ಇಟ್ ವಿಲ್ ಸ್ಟಾರ್ಟ್ ಸ್ಪ್ಲಟರಿಂಗ್. ಚಿಟ್ಕುಟ್ಟಕ್ಕೆ ಶುರು ಆಗುತ್ತೆ, ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಇಟ್ ವಿಲ್ ಸ್ಟಾರ್ಟ್ ಎಮಿಟಿಂಗ್ ಅರೋಮಾ. ಆಲ್ಸೋ ಸ್ಟಾರ್ಟ್ಸ್ ಚೇಂಜಿಂಗ್ ಕಲರ್ ಸ್ಲೈಟ್ಲಿ. ಬಣ್ಣ ಸ್ವಲ್ಪ ಬದಲಾಗಕ್ಕೆ ಶುರು ಆಗುತ್ತೆ, ಚಿಟ್ಕುಟ್ಟತ್ತೆ, ಪರಿಮಳ ಬರುತ್ತೆ, ಆವಾಗ ಆಗಿದೆ ಅಂತ. ಕೀಪ್ ದ ಫ್ಲೇಮ್ ಲೋ. ಉರಿ ಕಡಿಮೆ ಇಟ್ಕೊಂಡು ಹುರಿಯಿರಿ. After a while she switched off the stove and she keeps on frying in the same heat which is there in the pan. ಸ್ವಲ್ಪ ಆದ ನಂತರ ಒಲೆ ಆರಿಸ್ಕೊಂಡಿದ್ದಾರೆ. ಬಾಣಲೆಯಲ್ಲಿರೋ ಬಿಸಿನಲ್ಲೇ ಕೈ ಆಡಿಸ್ತಿದ್ದಾರೆ. ಇಲ್ಲ ಪೂರ್ತಿ ಮಾಡಿ ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ, ಇಲ್ಲ ಈ ಥರ ಮಾಡಿ. ಅದೇ ಬಾಣಲೆಯಲ್ಲಿ ಬಿಟ್ಟರೆ ಸೀದೋಗುತ್ತೆ. ಐದರ್ ಫ್ರೈ ಫುಲ್ಲಿ and transfer it to another dry plate or switch off the stove when 3/4 is done and keep frying. In the heat of the pan it will keep cooking, otherwise it will burn. If you cannot know at what stage this has to be done, fry completely and transfer it to a dry plate or bowl. ಹೇಳು ಅದನ್ನು. ಕರ್ಬೇವು ಸೊಪ್ಪು ಗರ್ಗರಿ ಆಗತ್ತೆ, ಅದು ಒಂದು ಇಂಡಿಕೇಶನ್ ಆಗಿದೆ ಅಂತ. ದ ಕರಿ ಲೀವ್ಸ್ starts turning crispier. That's also the indication that this is done. ಸಾರಿನ ಪುಡಿ ಪೂರ್ತಿ ಹುರಿದ ನಂತರ ಆರು ಹಾಕಿ. This is rasam powder. This has been fried and completely cooled and add to the dry jar of the mixer. ಡ್ರೈ ಜಾರ್ಗೆ, ಮಿಕ್ಸಿಯ ಡ್ರೈ ಜಾರ್ಗೆ ಇದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಇದ್ದರೆ ಪೂರ್ತಿ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡಿ. If the quantity is less, you can do it at once. Otherwise, if it is more, do it in batches. After grinding the rasam powder, ಸಾರಿನ ಪುಡಿ ಮಾಡ್ಕೊಂಡ್ಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಆರಕ್ಕೆ ಬಿಡಿ. ಮಿಕ್ಸಿನಲ್ಲಿ ರುಬ್ಬಿದಾಗ ಪುಡಿ ಮಾಡ್ಕೊಂಡಾಗ ಸ್ವಲ್ಪ ಶಾಖ ಇರುತ್ತೆ ಅದರಲ್ಲಿ, ಪೂರ್ತಿ ಆರಬೇಕು. ನಂತರ ಒಂದು ಡಬ್ಬಿಗೆ ಹಾಕ್ಕೊಂಡು ಮುಚ್ಚಿಟ್ಕೊಳ್ಳಿ. ಇದು ಸ್ವಲ್ಪ ಅದರಲ್ಲಿ ಹಬೆ ಅಥವಾ ಶಾಖ ಥರ ಇದ್ದಾಗ ಡಬ್ಬಿಗೆ ಹಾಕ್ಕೊಂಡ್ರೆ ಬೇಗ ಹಾಳಾಗೋಗುತ್ತೆ. ಶಿ ಇಸ್ ಟ್ರಾನ್ಸ್ಫರ್ಡ್ ಆಫ್ಟರ್ ಗ್ರೈಂಡಿಂಗ್ ಇನ್ ದ ಮಿಕ್ಸಿ ಟು another vessel. While making powder in mixie, it will have some amount of heat and moisture added. Let it cool down completely. Keep it out for a while. Then transfer it to a box and close the lid. Without letting it cool, and if you transfer it to a box, it can get spoiled very soon. Grind rasam powder until it turns fine. And it will turn fine since there is no dal in this. ಸಾರಿನ ಪುಡಿ ನುಣ್ಣಗಾಗೋ ತನಕ ರುಬ್ಕೋಬೇಕು. ಇದು ನುಣ್ಣಗೂ ಆಗತ್ತೆ, ಹುಳಿ ಪುಡಿ ಥರ ತರಿ ಇರೋದಿಲ್ಲ, ಯಾಕಂದರೆ ಇದರಲ್ಲಿ ಬೇಳೆ ಅಥವಾ ಕೊಬ್ಬರಿ ಇರೋದಿಲ್ಲ. ಪೂರ್ತಿ ಪುಡಿ ಆಗೋ ತನಕ ಮಾಡಿಕೊಡಿ. ದಿಸ್ ಹ್ಯಾಸ್ ಟು ಬಿ ಎ ಫೈನ್ ಪೌಡರ್. ಶಿ ಈಸ್ ಡನ್ ಇನ್ ಲೆಸರ್ ಕ್ವಾಂಟಿಟಿ. ಟ್ರೈ ಆ್ಯಂಡ್ ಶೇರ್ ಹೌ ಡಿಡ್ ಇಟ್ ಟರ್ನ್ ಔಟ್.